ಒಂದು ಬೃಹತ್ಕಾರವಾದಂತ ಯೋಜನೆ ಬೇಕು. ನಿರುದ್ಯೋಗವನ್ನ ಗ್ರಾಮಾಂತರ ಪ್ರದೇಶದಲ್ಲಿ ನಿಭಾಯಿಸಬೇಕು. ಜೊತೆಗೆ ಅದರ ಹೆಸರಲ್ಲಿ ಗ್ರಾಮ ಅಭಿವೃದ್ಧಿ ಆಗಬೇಕು. ಅದರ ಜೊತೆಗೆ ವಾತಾವರಣವನ್ನ ಸರಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 2006ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಈ ಆಕ್ಟ್ ಅನ್ನು ತಗೊಂಡು ಬಂದ್ರು. ಅದು ಹೆಂಗೆ ಒಂದು ಯೋಜನೆಯಾಗಿ ತಗೊಂಡು ಬರ್ಲಿಲ್ಲ, ಅದು ಗ್ಯಾರಂಟಿ ಉದ್ಯೋಗವನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಕೊಡ್ತೀವಿ ಅಂತೇಳಿ ಕಾನೂನೇ ಮಾಡ್ಬಿಟ್ರು. ಗ್ಯಾರಂಟಿ ಬರೀ ಬೂಟಾಟಿಕೆ ಅಲ್ಲ, ನಿಮಗೆ ಉದ್ಯೋಗ ಕೊಡದೇ ಇದ್ರೆ 15 ದಿವಸದಲ್ಲಿ ನಿರುದ್ಯೋಗ ಭತ್ಯವನ್ನು ಕೊಡಬೇಕು ಅಂತಕ್ಕಂಥ ಕಾನೂನೆಲ್ಲ ಅಳವಡಿಸಿದ್ರು. ಆ ರೀತಿ ಆ ಯೋಜನೆ 2006ರಿಂದ 2014ರವರೆಗೂ ಅದರ ಉದ್ದೇಶನೇ ಸಫಲ ಆಗ್ತಾ ಇತ್ತು. 2014ರಿಂದ ಆ ಯೋಜನೆ ಕುಂಠಿತ ಆಗ್ತಾ ಬಂದಿದೆ. ಮತ್ತೆ ಆ ಯೋಜನೆಗೆ ಈಗಿರ್ತಕ್ಕಂಥ ಸರ್ಕಾರ ದುಡ್ಡು ತೆಗೆದಿದ್ದೆಷ್ಟು, ಹಿಂದೆ ಇದ್ದಂತ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದುಡ್ಡು ಎಷ್ಟು ತೆಗೆದಿತ್ತು ಅಂತ ಸುಮಾರು 2006ರಿಂದ 2014ರವರೆಗೂ ಸುಮಾರು 10 ಲಕ್ಷ ಕೋಟಿ ರೂಪಾಯಿಯಷ್ಟು ಈ ಯೋಜನೆಗೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಈ ಯೋಜನೆಗೆ ತೆಗೆದಿದೆ. ಆವಾಗ ಎಲ್ಲರಿಗೂ ಗೊತ್ತಿದೆ, ಪ್ರತಿ ಗ್ರಾಮದಲ್ಲೂ ಸಿಸಿ ರೋಡ್ಗಳಾಗಬೇಕು, ಮತ್ತೆ ಡ್ರೈನೇಜ್ಗಳಾಗಬೇಕು, ರಸ್ತೆಗಳಾಗಬೇಕು. ಹೆಂಗಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಅನುಭವನೇ. ಮತ್ತೆ ಆ ಯೋಜನೆಯ ಉದ್ದೇಶ ಮತ್ತೆ ಅಲ್ಲೇ ಎಲ್ಲಿ ಪ್ಲಾನ್ ಮಾಡೋದು ಈಗ ಬೇರೆ. ಆಗ ಗ್ರಾಮದಲ್ಲೇ ಗ್ರಾಮ ಸಭೆಗಳನ್ನು ಮಾಡಿ ನೀವೇ ಯೋಜನೆಗಳನ್ನು ರೂಪಿಸಿ, ನೀವು ಯಾವ ಯೋಜನೆಗಳನ್ನು ರೂಪಿಸ್ತೀರೋ ಅದನ್ನೇ ಪಾಸ್ ಮಾಡಿ ಅದೇ ಯೋಜನೆಗಳನ್ನ ಕಾರ್ಯಗತ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಅದು ಇವತ್ತು ಹತ್ರ 300ವರೆಗೂ ಪ್ರತಿ ದಿವಸ ಕೆಲ್ಸಕ್ಕೆ ಬಂದ್ರೆ ಕೊಡ್ತಕ್ಕಂಥದ್ದು ಬೆಳೀತಾ ಬಂತು. ಇವತ್ತು ಈ 10 ವರ್ಷಗಳಲ್ಲಿ ಅಲ್ಲಿ ನಡೆದಂಥದ್ದೇ ಬೇರೆ, ಇಲ್ಲಿ ನಡೆದಂಥದ್ದೇ ಬೇರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಿಜೆಪಿ ಸರ್ಕಾರ ಏನು ನೆಹರು ಹೆಸರನ್ನ ಬದಲಾವಣೆ ಮಾಡಬೇಕು, ರಾಜೀವ್ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಬೇಕು, ಇಂದಿರಾ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಬೇಕು, ರಾಷ್ಟ್ರೀಯ ನಾಯಕರು ಯಾರ್ಯಾರು ಇದ್ದಾರೆ ಅದೆಲ್ಲ ಬದಲಾವಣೆ ಮಾಡಿದರೆ ಆ ಪ್ಲೇಸ್ ಅಲ್ಲಿ ನಾವು ಬರಬೇಕು, ಮೋದಿ ಬರಬೇಕು ಅಂತ ಉದ್ದೇಶದಿಂದಾನೇ ಅವರೆಲ್ಲರ ಹೆಸರನ್ನ ಬೇರೆ ಬೇರೆ ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಸಾವರ್ಕರ್ ಹೆಸರು ಇಡ್ತಾರೆ, ಗೋಲ್ವರ್ಕರ್ ಹೆಸರು ಇಡ್ತಾರೆ. ಅದು ಬೇರೆ ಸಬ್ಜೆಕ್ಟ್, ಅದೆಲ್ಲ ದೊಡ್ಡದು, ಅದೆಲ್ಲ ಬೇಡ ಈಗ. ಆದ್ದರಿಂದ ಅವರೇನು ಈ ಯೋಜನೆಯನ್ನ ನಾಶ ಮಾಡಬೇಕು, ನಿರುದ್ಯೋಗ ಹೆಚ್ಚಿಗೆ ಸೃಷ್ಟಿ ಮಾಡಿದ್ರೆ ಅವರಿಗೆ ಕಡಿಮೆ ಸಂಬಳಕ್ಕೆ ಸಿಗ್ತಾರೆ ಜನ ಅಂತಕ್ಕಂಥ ಉದ್ದೇಶದಿಂದ ಈ ಯೋಜನೆಯನ್ನ ನಾಶ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಉದ್ದೇಶ ಎಷ್ಟು ಜನರಿಗೆ ಕೊಟ್ಟಿದೆ ಉದ್ಯೋಗ? ಸುಮಾರು 7 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು. ಪ್ರತಿ ವರ್ಷ 7 ಕೋಟಿ ಜನರಿಗೆ, ಅಂದ್ರೆ ಒಂದು ಕುಟುಂಬಕ್ಕೆ 3 ಜನ ಆಧಾರ ಪಟ್ಟರು 21 ಕೋಟಿ ಜನರಿಗೂ ಉಪಯೋಗ ಆಗ್ತಕ್ಕಂಥದ್ದು ಈ ಯೋಜನೆ. ಈ ಯೋಜನೆಯನ್ನು ಇವತ್ತು ನಿಲ್ಲಿಸಿದ್ದಾರೆ. ಸುಮಾರು 12 ಕೋಟಿಯಷ್ಟು ಜಾಬ್ ಕಾರ್ಡ್ಸ್ ಮಾಡಿದ್ದಾರೆ. ಎಲ್ಲಿ? ಈ ಯೋಜನೆಯಲ್ಲಿ ಯಾರು ಬೇಕಾದ್ರೂ ಉದ್ಯೋಗಕ್ಕೆ ಹೋಗ್ತಾ ಇದ್ರು, ಧೈರ್ಯವಾಗಿ ಹೋಗ್ತಾ ಇದ್ರು. ಈಗೇನ್ ಮಾಡಿದ್ದಾರೆ, ಆ ಯೋಜನೆಯನ್ನ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು. ಜೊತೆಗೆ ಆ ಯೋಜನೆ ಕೊಡ್ತಕ್ಕಂಥ ಫಂಡ್ಸ್ ಕಡಿಮೆ ಮಾಡ್ಕೊಂಡು ಬಂದ್ರು. ಕಡಿಮೆ ಮಾಡಿರ್ತಕ್ಕಂಥ ಯೋಜನೆ ಜಾರಿ ಮಾಡುವುದ್ರಲ್ಲೂ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಬಿಲ್ಲುಗಳಿಲ್ಲ, ಫಂಡ್ಸ್ ಕೊಡ್ತಾ ಇಲ್ಲ. ಈ ರೀತಿ ದಿಕ್ತಪ್ಪಿರ್ತಕ್ಕಂಥ ಬಿಜೆಪಿ ಬೇಕಾಗಿ ಮಾಡಿರ್ತಕ್ಕಂಥದ್ದೇ ಈ ಯೋಜನೆ. ಇದನ್ನ ನಾಶ ಮಾಡಬೇಕು ಅಂತ. ಇದನ್ನು ಉಳಿಸಬೇಕಾದ್ರೆ ಯಾವ ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ನಿರುದ್ಯೋಗ ಗ್ರಾಮೀಣ ಪ್ರದೇಶದಲ್ಲಿ ಹೋಗ್ಬೇಕು, ಅಭಿವೃದ್ಧಿ ಆಗಬೇಕು, ವಾತಾವರಣ ಸರಿ ಮಾಡಬೇಕು ಅಂತ ಉದ್ದೇಶವನ್ನ ಇವತ್ತು ನಾಶ ಮಾಡಿದೆ. ನಮ್ಮ ಉದ್ದೇಶಕ್ಕೆ ನಾಶ ಮಾಡಿರ್ತಕ್ಕಂಥ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು.
ಪಾರ್ಲಿಮೆಂಟ್ ಒಳಗಡೆನೂ ಮಾಡ್ತೇವೆ, ಪಾರ್ಲಿಮೆಂಟ್ ಹೊರಗಡೆನೂ ಮಾಡಬೇಕು. ನಮ್ಮ ಸರ್ಕಾರಗಳಿರ್ತಕ್ಕಂಥ ಕಡೆನೂ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ. ಈ ಯೋಜನೆಯನ್ನು ಉಳಿಸ್ಕೋಬೇಕಾಗತ್ತೆ. ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆದಿರ್ತಕ್ಕಂಥ ಈ ದೇಶದ್ರೋಹಿ ಇದೇ ಪದಗಳನ್ನು ಉಪಯೋಗಿಸಿದ್ದಾರೆ. ಯಾರು? ದೇಶದ್ರೋಹಿಗಳಂತಾನೆ. ಇಂಥ ಒಂದು ಯೋಜನೆಯನ್ನ ನಾಶ ಮಾಡಿರ್ತಕ್ಕಂಥ ಬಿಜೆಪಿಗೆ ಬುದ್ಧಿ ಕಲಿಸ್ಬೇಕು. ಆ ದಿಕ್ಕಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಹೊರಗಡೆ ನಾವು ಹೋರಾಟ ಮುಂದುವರಿಸಬೇಕು. ಬೀದಿ ಬೀದಿಯಲ್ಲೂ ರಾಜ್ಯದಲ್ಲೂ ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ಈಗಾಗಲೇ ಮಂಗಳೂರು ಆ ಕಡೆ ಎಲ್ಲಾನು ಜಾಥಾಗಳೆಲ್ಲ ಮಾಡಿದಾರಂತೆ. ಮೊನ್ನೆ ರಿಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ಜಾಥಾಗಳು ಮಾಡಿ ಜನರ ಮಧ್ಯೆ ಹೋಗಿ ಈ ಯೋಜನೆಯನ್ನ ಏನ್ ಮಾಡಿದ್ವು ನಾವು, ಮುಂದೆ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ವಿವರ ಕೊಟ್ಟಿದ್ದಾರೆ. ಆ ಯೋಜನೆಯ ಪರವಾಗಿ ಇವತ್ತು ತ್ರಿಬಲ್ಲಾರ್ ಜಾಗ ಅಂತ ಚಿಕ್ಕಬಳ್ಳಾಪುರದ ಹತ್ರ, ಅಲ್ಲಿ 50,000 ಜನ ಸೇರ್ಬೇಕು. ಅದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ನಾಯಕರು ಬರ್ತಾರೆ. ಆ ಜಾಗದಲ್ಲಿ 50,000 ಜನಕ್ಕೆ ಎಲ್ಲ 3 ಜಿಲ್ಲೆಯವರು ಸೇರ್ಬೇಕು. ಬೆಂಗಳೂರು ರೂರಲ್, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆಯಲ್ಲಿ ನಮಗೂ 2,000 ರಿಂದ 3,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೋಟ ಕೊಟ್ಟಿದ್ದಾರೆ. ಅದನ್ನ ನಾವು ಜಾರಿ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ಲರ ಸಹಕಾರನೂ ಬೇಕಾಗುತ್ತೆ. ಈ ಯೋಜನೆಯನ್ನ ನಾವು ಉಳಿಸ್ಕೋಬೇಕಾಗುತ್ತೆ. ಮುಂದೆ ಹೋರಾಟಗಳನ್ನ ರೂಪಿಸ್ಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತೇಳಿ ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ